ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಕ್ಸಾಮ್ ಮಾಸ್ಟರ್ ಅಕಾಡೆಮಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು BA 6th ಸೆಮಿಸ್ಟರ್ ಕನ್ನಡ DSC 13 ಈ ಒಂದು ಸಬ್ಜೆಕ್ಟ್ನಲ್ಲಿ ಕೇಳುವಂತಹ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ 2 ಮಾರ್ಕರ್ಸ್ 5 ಮಾರ್ಕರ್ಸ್ ಹಾಗೆ 10 ಮಾರ್ಕರ್ಸ್ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ. ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ಇದು ಒಂದು ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಅಂದರೆ ನಿಮಗೆ ಓವರಾಲ್ 60 ಮಾರ್ಕರ್ಸಿಂದಿದೆ. 1 ಮಾರ್ಕರ್ಸಿಂದ 10 ಮಾರ್ಕರ್ಸ್ ಇರುತ್ತೆ. ನೆಕ್ಸ್ಟ್ 5 ಮಾರ್ಕರ್ಸಿನ ಕ್ವಶನ್ಸ್ ಎಷ್ಟು ಇರ್ತೈತಿ ಅದನ್ನು ಸೆಕ್ಷನ್ ಬಿ ಒಳಗೆ ಆಪ್ಷನ್ಸ್ ಇರ್ತೈತಿ. ಅಲ್ಲಿ ನೀವೇನು ಮಾಡಬೇಕು, ಅದು 2 ಅಂಕಗಳು ಬರೀಬೇಕು. ಸೆಕ್ಷನ್ ಸಿ ಏನೈತಿ 10 ಮಾರ್ಕರ್ಸಿಂದ ಇರ್ತೈತಿ. ಸೊ ಓವರಾಲ್ 40 ಮಾರ್ಕರ್ಸಿಂದ ಇರ್ತೈತಿ. ಎಷ್ಟೇ ಥರ ಇವಾಗ ಅಧ್ಯಾಯ ನೋಡೋಣ. ಘಟಕ 1 ಬಸವಣ್ಣನವರ ವಚನಗಳಲ್ಲಿ ವೈಚಾರಿಕತೆ. ಈ ಒಂದು ಯೂನಿಟ್ನಲ್ಲಿ ಕೇಳುವಂಥ ಪ್ರಮುಖ 1 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ಬಸವಣ್ಣನವರ ಜನ್ಮಸ್ಥಳ ಯಾವುದು? ಪ್ರಶ್ನೆ 2, ಬಸವಣ್ಣನವರ ತಂದೆಯ ಹೆಸರೇನು? ಪ್ರಶ್ನೆ 3, ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪ ಎಲ್ಲಿತ್ತು? ಪ್ರಶ್ನೆ 4, ಕಾಯಕವೇ ಕೈಲಾಸ ಎಂಬ ವಚನದ ಕರ್ತೃ ಯಾರು? ಪ್ರಶ್ನೆ 5, ಬಸವಣ್ಣನವರ ಆರಾಧ್ಯ ದೈವ ಯಾರು? ಸೊ ಇವೇನೈತಿ ಘಟಕ 1ದ ಪ್ರಮುಖ 1 ಅಂಕದ ಪ್ರಶ್ನೆಗಳು. ಇವಾಗ 5 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ಬಸವಣ್ಣನವರ ವೈಚಾರಿಕತೆಯ ಮುಖ್ಯ ಅಂಶಗಳನ್ನು ವಿವರಿಸಿ. ಪ್ರಶ್ನೆ 2, ಅಂಧಶ್ರದ್ಧೆಯ ವಿರುದ್ಧ ಬಸವಣ್ಣನವರ ನಿಲುವು ವಿವರಿಸಿ. ಪ್ರಶ್ನೆ 3, ಕಾಯಕ ತತ್ವದ ಕುರಿತು ಟಿಪ್ಪಣಿ ಬರೆಯಿರಿ. ಪ್ರಶ್ನೆ 4, ವಚನ ಸಾಹಿತ್ಯದ ಮಹತ್ವವನ್ನು ವಿವರಿಸಿ. ಸೊ ಇದು ಘಟಕ 1ದ 5 ಅಂಕದ ಪ್ರಮುಖ ಪ್ರಶ್ನೆಗಳು. ಇವಾಗ 10 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ಬಸವಣ್ಣನವರ ವೈಚಾರಿಕತೆಯನ್ನು ವಿಶ್ಲೇಷಿಸಿ. ಪ್ರಶ್ನೆ 2, ಸಮಾಜ ಸುಧಾರಣೆಯಲ್ಲಿ ಬಸವಣ್ಣನವರ ಪಾತ್ರವನ್ನು ವಿವರಿಸಿ. ಪ್ರಶ್ನೆ 3, ಬಸವಣ್ಣನವರ ಕಾಯಕ ಮತ್ತು ದಾಸೋಹ ತತ್ವಗಳನ್ನು ವಿವರಿಸಿ. ಪ್ರಶ್ನೆ 4, ಬಸವಣ್ಣನವರ ವಚನಗಳ ಸಾಮಾಜಿಕ ಪ್ರಸ್ತುತತೆಯನ್ನು ಚರ್ಚಿಸಿ. ಸೊ ಇವೇನೈತಿ ಘಟಕ 1ರದ್ದು ಇಂಪಾರ್ಟೆಂಟ್ 10 ಮಾರ್ಕರ್ಸ್ ಕ್ವಶನ್ಸ್ ನೋಡಿದ್ದೀವಿ. ಇವಾಗ ಘಟಕ 2 ನೋಡೋಣ. ಬಸವಣ್ಣನವರ ವಚನಗಳಲ್ಲಿ ಅನುಭಾವ. ಈ ಒಂದು ಘಟಕದಲ್ಲಿ ಕೇಳುವಂಥ ಪ್ರಮುಖ 1 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ಅನುಭಾವ ಎಂದರೇನು? ಪ್ರಶ್ನೆ 2, ಇಷ್ಟಲಿಂಗ ಎಂದರೇನು? ಪ್ರಶ್ನೆ 3, ಬಸವಣ್ಣನವರ ವಚನಗಳು ಯಾವ ಭಾಷೆಯಲ್ಲಿ ರಚಿತವಾಗಿವೆ? ಪ್ರಶ್ನೆ 4, ಭಕ್ತಿಯ ಮೂಲಾಧಾರ ಯಾವುದು? ಪ್ರಶ್ನೆ 5, ಅನುಭವ ಮಂಟಪದ ಉದ್ದೇಶ ಏನು? ಸೊ ಇವೇನೈತಿ ಘಟಕ 2 ಪ್ರಮುಖ 1 ಮಾರ್ಕರ್ಸಿನ ಪ್ರಶ್ನೆಗಳನ್ನು ನೋಡಿದ್ದೀವಿ. ಇವಾಗ 5 ಅಂಕದ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ಬಸವಣ್ಣನವರ ಅನುಭವದ ಪರಿಕಲ್ಪನೆಯನ್ನು ವಿವರಿಸಿ. ಪ್ರಶ್ನೆ 2, ಇಷ್ಟಲಿಂಗ ಆರಾಧನೆಯ ಮಹತ್ವ ತಿಳಿಸಿ. ಪ್ರಶ್ನೆ 3, ಭಕ್ತಿ ಮತ್ತು ಅನುಭವದ ಸಂಬಂಧವನ್ನು ವಿವರಿಸಿ. ಪ್ರಶ್ನೆ 4, ಬಸವಣ್ಣನವರ ಆಧ್ಯಾತ್ಮಿಕ ಚಿಂತನೆಗಳ ಕುರಿತು ಟಿಪ್ಪಣಿ ಬರೆಯಿರಿ. ಸೊ ಇವು ನಿಮಗೆ ಘಟಕ 2 5 ಅಂಕದ ಪ್ರಮುಖ ಪ್ರಶ್ನೆಗಳಾಗಿವೆ. ಇವಾಗ 10 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ಬಸವಣ್ಣನವರ ವಚನಗಳಲ್ಲಿ ಅನುಭವದ ಅಭಿವ್ಯಕ್ತಿಯನ್ನು ವಿವರಿಸಿ. ಪ್ರಶ್ನೆ 2, ಭಕ್ತಿ ಮತ್ತು ಆಧ್ಯಾತ್ಮಿಕತೆಯ ಕುರಿತು ಬಸವಣ್ಣನವರ ದೃಷ್ಟಿಕೋನವನ್ನು ವಿವರಿಸಿ. ಪ್ರಶ್ನೆ 3, ಇಷ್ಟಲಿಂಗ ತತ್ವವನ್ನು ವಿಶ್ಲೇಷಿಸಿ. ಪ್ರಶ್ನೆ 4, ಅನುಭವ ಮಂಟಪದ ಮಹತ್ವವನ್ನು ವಿವರಿಸಿ. ಇವೇನೈತಿ ನಿಮಗೆ ಘಟಕ 2ದು ಪ್ರಮುಖ 10 ಅಂಕದ ಪ್ರಶ್ನೆಗಳು ನೋಡಿದ್ದೀವಿ. ಇವಾಗ ಘಟಕ 3, ಬಸವಣ್ಣನವರ ವಚನಗಳಲ್ಲಿ ಸಾಮರಸ್ಯ. ಈ ಒಂದು ಅಧ್ಯಾಯದಲ್ಲಿ ಕೇಳುವಂತಹ ಪ್ರಮುಖ 1 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ಸಾಮರಸ್ಯ ಎಂದರೇನು? ಪ್ರಶ್ನೆ 2, ಬಸವಣ್ಣನವರು ಯಾವ ಸಮಾಜವನ್ನು ಕನಸು ಕಂಡರು? ಪ್ರಶ್ನೆ 3, ಸಮಾನತೆಯ ಸಂದೇಶ ನೀಡಿದ ವಚನಕಾರ ಯಾರು? ಪ್ರಶ್ನೆ 4, ಜಾತಿ ವ್ಯವಸ್ಥೆಯನ್ನು ವಿರೋಧಿಸಿದವರು ಯಾರು? ಪ್ರಶ್ನೆ 5, ದಾಸೋಹ ತತ್ವ ಎಂದರೇನು? ಸೊ ಇವು ಘಟಕ 3ರ ಪ್ರಮುಖ 1 ಅಂಕದ ಪ್ರಶ್ನೆಗಳು. ಇವಾಗ 5 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ಸಾಮರಸ್ಯದ ಕುರಿತು ಬಸವಣ್ಣನವರ ಚಿಂತನೆ ವಿವರಿಸಿ. ಪ್ರಶ್ನೆ 2, ಜಾತಿ ನಿರ್ಮೂಲನೆ ಕುರಿತು ಟಿಪ್ಪಣಿ ಬರೆಯಿರಿ. ಪ್ರಶ್ನೆ 3, ದಾಸೋಹ ತತ್ವದ ಮಹತ್ವವನ್ನು ತಿಳಿಸಿ. ಪ್ರಶ್ನೆ 4, ಸಾಮಾಜಿಕ ಸಾಮರಸ್ಯದ ಅಗತ್ಯತೆಯನ್ನು ವಿವರಿಸಿ.
ಸೊ ಇವು ಘಟಕ 3ರ ಪ್ರಮುಖ 5 ಅಂಕದ ಪ್ರಶ್ನೆಗಳು. ಇವಾಗ 10 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ಬಸವಣ್ಣನವರ ವಚನಗಳಲ್ಲಿ ಸಾಮರಸ್ಯದ ಸಂದೇಶವನ್ನು ವಿವರಿಸಿ. ಪ್ರಶ್ನೆ 2, ಜಾತಿ ವ್ಯವಸ್ಥೆಯ ವಿರುದ್ಧ ಬಸವಣ್ಣನವರ ಹೋರಾಟವನ್ನು ವಿವರಿಸಿ. ಪ್ರಶ್ನೆ 3, ಸಮಾನತೆ ಮತ್ತು ಸಹೋದರ ತತ್ವದ ಕುರಿತು ಬಸವಣ್ಣನವರ ಅಭಿಪ್ರಾಯಗಳನ್ನು ಚರ್ಚಿಸಿ. ಪ್ರಶ್ನೆ 4, ಆಧುನಿಕ ಸಮಾಜದಲ್ಲಿ ಬಸವಣ್ಣನವರ ಸಾಮರಸ್ಯದ ತತ್ವದ ಪ್ರಸ್ತುತತೆಯನ್ನು ವಿವರಿಸಿ. ಇವೇನೈತಿ ಘಟಕ 3ರ ಪ್ರಮುಖ 10 ಅಂಕದ ಪ್ರಶ್ನೆಗಳು. ಇವಾಗ ಘಟಕ 4 ನೋಡೋಣ. ಬಸವಣ್ಣನವರ ವಚನಗಳಲ್ಲಿ ಸಮಸಮಾಜ ಈ ಒಂದು ಅಧ್ಯಾಯದಲ್ಲಿ ಕೇಳುವ ಪ್ರಮುಖ 1 ಅಂಕದ ಪ್ರಶ್ನೆಗಳನ್ನು. ಪ್ರಶ್ನೆ 1, ಸಮಸಮಾಜ ಎಂದರೇನು. ಪ್ರಶ್ನೆ 2, ಸಮಾನತೆಯ ಪ್ರತಿಪಾದಕ ಯಾರು. ಪ್ರಶ್ನೆ 3, ಬಸವಣ್ಣನವರು ಯಾವ ಶತಮಾನದಲ್ಲಿ ಬದುಕಿದರು. ಪ್ರಶ್ನೆ 4, ಮಹಿಳೆಯರ ಕುರಿತು ಬಸವಣ್ಣನವರ ನಿಲುವು ಏನು. ಪ್ರಶ್ನೆ 5, ಕಾಯಕವಿ ಕೈಲಾಸ ಎಂಬ ಸಂದೇಶದ ಅರ್ಥವೇನು. ಸೊ ಇದು ಘಟಕ 4ರ ಪ್ರಮುಖ 1 ಅಂಕದ ಪ್ರಶ್ನೆಗಳು. ಇವಾಗ 5 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ಸಮಸಮಾಜದ ಪರಿಕಲ್ಪನೆಯನ್ನು ವಿವರಿಸಿ. ಪ್ರಶ್ನೆ 2, ಮಹಿಳಾ ಸಮಾನತೆಯ ಕುರಿತು ಬಸವಣ್ಣನವರ ಅಭಿಪ್ರಾಯವನ್ನು ತಿಳಿಸಿ. ಪ್ರಶ್ನೆ 3, ಸಮಸಮಾಜದ ನಿರ್ಮಾಣದಲ್ಲಿ ಕಾಯಕದ ಪಾತ್ರ ವಿವರಿಸಿ. ಪ್ರಶ್ನೆ 4, ಸಾಮಾಜಿಕ ನ್ಯಾಯದ ಕುರಿತು ಟಿಪ್ಪಣಿ ಬರೆಯಿರಿ. ಸೊ ಇವು ನಿಮಗೆ ಘಟಕ 4ರ ಪ್ರಮುಖ 5 ಅಂಕದ ಪ್ರಶ್ನೆಗಳು. ಇವಾಗ 10 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ಬಸವಣ್ಣನವರ ಸಮಸಮಾಜದ ಕನಸನ್ನು ವಿವರಿಸಿ. ಪ್ರಶ್ನೆ 2, ಮಹಿಳಾ ಮತ್ತು ಶೋಷಿತ ವರ್ಗಗಳ ಉದ್ಧಾರಕ್ಕಾಗಿ ಬಸವಣ್ಣನವರ ಕೊಡುಗೆಯನ್ನು ತಿಳಿಸಿ. ಪ್ರಶ್ನೆ 3, ಸಮಾನತೆ, ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ನ್ಯಾಯದ ಕುರಿತು ಬಸವಣ್ಣನವರ ಚಿಂತನೆಗಳನ್ನು ಚರ್ಚಿಸಿ. ಪ್ರಶ್ನೆ 4, ಇಂದಿನ ಸಮಾಜದಲ್ಲಿ ಬಸವಣ್ಣನವರ ಸಮಸಮಾಜದ ತತ್ವದ ಮಹತ್ವವನ್ನು ವಿವರಿಸಿ. ಸೊ ಇವು ನಿಮಗೆ ಘಟಕ 4ರ ಪ್ರಮುಖ 10 ಅಂಕದ ಪ್ರಶ್ನೆಗಳಾಗಿವೆ. ಸೊ ಇವು ಏನೈತಿ ಓವರಾಲ್ ಘಟಕ 1, ಘಟಕ 2, ಘಟಕ 3, ಘಟಕ 4ರ ಪ್ರಮುಖ 1 ಅಂಕ, 5 ಅಂಕ ಹಾಗೆ 10 ಅಂಕದ ಪ್ರಮುಖ ಪ್ರಶ್ನೆಗಳನ್ನು ನೋಡಿದ್ದೀವಿ. ಇವು ಏನೈತಿ ನಿಮಗೆ ಇವಾಗ ಬರುವಂಥ ಎಕ್ಸಾಮ್ಗೆ ಇವು ಫಿಕ್ಸ್ಡ್ ಕ್ವಶನ್ಸ್ ಆಗಿದೆ. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ ನೀವು 60ಕ್ಕೆ 60 ಮಾರ್ಕ್ಸ್ಗಳನ್ನು ತಗೋಬಹುದಾಗಿದೆ. ಸೊ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಿಮಗೆ ಈ ಒಂದು ಅಧ್ಯಾಯದಲ್ಲಿ ಪ್ರಶ್ನೆ ಮತ್ತು ಉತ್ತರ ಬೇಕಾದರೆ ಈ ವಿಡಿಯೋಕ್ಕೆ 50 ಲೈಕ್ಗಳನ್ನು ಕಂಪ್ಲೀಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಏನೈತಿ ಇದರ ಕ್ವಶನ್ ಇರುತ್ತೆ, ಆನ್ಸರ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಧನ್ಯವಾದಗಳು.